ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮಾಜಿ ಸಚಿವ ರೇವಣ್ಣ ಎಸ್ಐಟಿ ಕಸ್ಟಡಿ ಅಂತ್ಯ. ಇವತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವ ಅಧಿಕಾರಿಗಳು. ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ. ಇವತ್ತು ಎಚ್ಡಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ಇಂದಿಗೆ ವಿಚಾರಣೆ ಮುಂದೂಡಿದ್ದ ಜನಪ್ರತಿನಿಧಿಗಳ ನ್ಯಾಯಾಲಯ. ಮಾಜಿ ಸಚಿವರಿಗೆ ಜೈಲ, ಬೇಲ, ಪೊಲೀಸ್ ಕಸ್ಟಡಿನ. ಪ್ರಜ್ವಲ್ ರೇವಣ್ಣಗೂ ನೋಟಿಸ್ ನೀಡಿದ್ದ ಎಸ್ಐಟಿ. ವಿಚಾರಣೆಗೆ ಹಾಜರಾಗಲು 7 ದಿನ ಕಾಲಾವಕಾಶ ಕೋರಿದ್ದ ಸಂಸದ. ಎಸ್ಐಟಿಯಿಂದ ಅವಕಾಶ ನಿರಾಕರಣೆ. ಈಗ ಪ್ರಜ್ವಲ್ ಕೇಳಿದ್ದ ಅವಧಿಯೂ ಅಂತ್ಯ. ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದು ಕುತೂಹಲ. ನಾಪತ್ತೆಯಾಗಿರೋ ಕಾರ್ತಿಕ್ಗೆ ಹುಡುಕಾಟ ನಡೀತಾ ಇದೆಯಾ? ನವೀನ್ ಗೌಡ ಮೇಲೆ ದಾಖಲಾಗಿದ್ದ ಕೇಸ್ನ ತನಿಖೆ ಎಲ್ಲಿಗೆ ಬಂತು? ನಿಜಕ್ಕೂ ಕುಮಾರಸ್ವಾಮಿ ಆರೋಪಿಸಿದಂತೆ ಪ್ರಾಮಾಣಿಕ ತನಿಖೆ ಆಗ್ತಾ ಇಲ್ವಾ? ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ನಡೆ ಬಗ್ಗೆ ಜೋರಾದ ಚರ್ಚೆ. ಡಿಕೆ ಶಿವಕುಮಾರ್, ಶಿವರಾಮೇಗೌಡ ವಿರುದ್ಧ ದೇವರಾಜೇಗೌಡ ಆರೋಪ. ಆಡಿಯೋ ರಿಲೀಸ್ ನಂತರ ತನಿಖೆಯ ದಿಕ್ಕು ಬದಲಾಗುತ್ತಾ? ಡಿಸಿಎಂ, ಮಾಜಿ ಸಂಸದರಿಗೂ ನೋಟಿಸ್ ಕೊಡುತ್ತಾ ಎಸ್ಐಟಿ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.